ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಋಷ್ಯಶೃಂಗರ ಚರಿತ್ರೆ. ಕಶ್ಯಪ ಮಹರ್ಷಿಗಳಿಗೆ ಶತಂಬ್ರತಿ ಎಂಬ ಮಗನಿದ್ದನು. ಅವನಿಗೆ ವಿಭಾಂಡಕನೆಂಬ ಮಗನು ಜನಿಸಿದನು. ಅವನು ವೇದಾಂಗಗಳನ್ನು ಕಲಿತು ಯೋಗಶಾಸ್ತ್ರದ ಅಂತಿಮ ಗುರಿಯನ್ನು ಮುಟ್ಟಿ ಇಂದ್ರ ಪದವಿಗಾಗಿ ತಪಸ್ಸನ್ನಾಚರಿಸುತ್ತಿದ್ದನು. ಇಂದ್ರನು ಇದನ್ನರಿತು ಅವನ ತಪಸ್ಸನ್ನು ಕೆಡಿಸಿ ಬರಲು ಅಪ್ಸರೆಯರಲ್ಲಿ ಅತಿ ಲಾವಣ್ಯವತಿಯಾಗಿದ್ದ ಊರ್ವಶಿಯನ್ನು ಕಳುಹಿಸಿದನು. ಅವಯವಗಳೆಲ್ಲವೂ ಕಾಣುವಂತಹ ದುಕೂಲಗಳನ್ನುಟ್ಟುಕೊಂಡು ಧ್ಯಾನದಲ್ಲಿ ಮಗ್ನನಾಗಿ ಕುಳಿತಿದ್ದ ಮುನಿಪುಂಗವನ ಮುಂದೆ ಬಂದು ನಿಂತಳು. ಆಗ ಮಂದಮಾರುತವು ಬೀಸಿ ಆ ಋಷಿವರ್ಯನ ಆಶ್ರಮದಲ್ಲಿ ವ್ಯಾಪಿಸಿ ಪರಿಮಳವು ತುಂಬಿ ತಪೋನಿರತನಾಗಿ ಕುಳಿತಿದ್ದ ವಿಭಾಂಡಕನು ಆ ಮಾರುತಕ್ಕೆ ಮನತೆತ್ತು ಬಹಿರ್ಮುಖನಾಗಿ ತನ್ನ ಮುಂದೆಯೇ ಬಂದು ನಿಂತಿದ್ದ ಸರ್ವಾಂಗ ಸುಂದರಿಯಾದ ಊರ್ವಶಿಯನ್ನು ಕಂಡು ಮೋಹಪರವಶನಾಗಿ ಅವಳನ್ನು ಹಿಡಿದುಕೊಂಡು ರಮಿಸಲು ಆಸನದಿಂದೆದ್ದು ಬಂದರು. ಅವಳು ಅತಿ ಒಲವಿನಿಂದ ಹಿಂದೆ ಸರಿದು ತನ್ನ ಕುಡಿನೋಟಗಳಿಂದ ಮುನಿಯ ಬರಸೆಳೆದು ಸಮೀಪದಲ್ಲಿದ್ದ ಸರೋವರಕ್ಕೆ ಹಾರಿದಳು. ಅವಳನ್ನು ನೀರಿನಿಂದ ಮೇಲಕ್ಕೆತ್ತಲು ವಿಭಾಂಡಕರು ನೀರಿಗೆ ಹಾರಿದರು ಮತ್ತು ಅವಳನ್ನು ಹಿಡಿದು ಅಪ್ಪಿಕೊಂಡರು. ಆಗ ಆ ಮುನಿಯ ವೀರ್ಯವು ಸ್ಖಲಿತವಾಗಿ ಆ ತಟಾಕದಲ್ಲಿ ಸುರಿಯಿತು. ಭಗವತ್ ಪ್ರೇರಣೆಯಂತೆ ಮುನಿವರ್ಯನ ವೀರ್ಯವು ಅದೇ ಸಮಯಕ್ಕೆ ಬಂದು ನೀರನ್ನು ಕುಡಿದ ಜಿಂಕೆಯ ಗರ್ಭದಲ್ಲಿ ಸೇರಿತು. ಊರ್ವಶಿಯು ತನ್ನ ಕೆಲಸವಾಯಿತೆಂದು ಸ್ವರ್ಗಕ್ಕೆ ಹೋದಳು. ವಿಭಾಂಡಕರು ಯೋಗದಿಂದ ಮುಂದಿನ ಭವಿಷ್ಯವನ್ನರಿತು ಆ ಜಿಂಕೆಯನ್ನು ತನ್ನ ಆಶ್ರಮದಲ್ಲಿಯೇ ಸಾಕಿದರು. ಅದು ನವಮಾಸಗಳು ತುಂಬಿದ ನಂತರ ಬಾಲಚಂದ್ರನಂತೆ ಪ್ರಕಾಶಿಸುತ್ತಿದ್ದ ಗಂಡು ಮಗುವನ್ನು ಪ್ರಸವಿಸಿತು. ಆ ತಕ್ಷಣವೇ ಪರಮೇಶ್ವರನು ಪ್ರತ್ಯಕ್ಷನಾಗಿ ಬಂದು ಋಷ್ಯಶೃಂಗನೆಂದು ಹೆಸರಿಟ್ಟು, ನೀನಿರುವ ಕಡೆ ಕ್ಷಾಮ ಡಾಮರಗಳು ಸುಳಿಯದಿರಲಿ ಮತ್ತು ನೀನು ಕೈಮುಟ್ಟಿ ಮಾಡಿಸುವ ಯಜ್ಞಯಾಗಗಳು ಪೂರ್ಣ ಫಲ ಕೊಡಲಿ ಎಂದು ಆಶೀರ್ವದಿಸಿ ಅದೃಶ್ಯರಾದರು. ಅನಂತರ ವಿಭಾಂಡಕರು ಹುಟ್ಟಿದಾಕ್ಷಣವೇ ಪರಮೇಶ್ವರನ ದಿವ್ಯ ದರ್ಶನವನ್ನು ಹೊಂದಿ ವಿಶ್ವ ಕಲ್ಯಾಣಕ್ಕಾಗಿ ಅವನಿಂದ ವರಗಳನ್ನು ಹೊಂದಿದ ತನ್ನ ಮುದ್ದಿನ ಮಗನಾದ ಋಷ್ಯಶೃಂಗರನ್ನು ಅತಿ ಮುದ್ದಾಗಿ ಸಾಕಿ ಜಾತಕ ಕರ್ಮಗಳನ್ನು ನಡೆಸಿ ಅಕ್ಷರಾಭ್ಯಾಸವು ಮುಗಿದ ಮೇಲೆ ವೇದಾಂಗ ಪಾರಂಗತನನ್ನಾಗಿ ಮಾಡಿ ಯೌವನದಲ್ಲಿ ಕಾಲಿಟ್ಟ ಮಗನನ್ನು ಕಂಡು ಹರ್ಷಗೊಂಡು ಮಗನಿಗೆ ವೇದಾಧ್ಯಯನವನ್ನು ಮಾಡಿಕೊಂಡಿರುವಂತೆ ತಿಳಿಸಿ ತಾನು ತಪಸ್ಸಿನಲ್ಲಿ ಕುಳಿತು ದೇಹಭಾವವನ್ನು ಮರೆತರು. ಅನಂತರ ಋಷ್ಯಶೃಂಗರು ತಂದೆಯ ಆಜ್ಞೆಯಂತೆ ಆಶ್ರಮದಲ್ಲಿದ್ದುಕೊಂಡು ಆಯಾ ಋತುಗಳಲ್ಲಿ ವೃಕ್ಷಗಳಲ್ಲಿ ಬಿಡುವ ಹಣ್ಣುಗಳನ್ನು ಸೇವಿಸುತ್ತಾ ಸ್ತ್ರೀಯರು ಪುರುಷರು ಎಂಬ ಭೇದಗಳನ್ನೇ ಅರಿಯದವರಾಗಿ ವೇದಾಧ್ಯಯನವನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದರು. ಆಗ ರೋಮಪಾದನೆಂಬ ರಾಜನು ಇಂದ್ರ ಪದವಿಗಾಗಿ 100 ಅಶ್ವಮೇಧ ಯಾಗಗಳಲ್ಲಿ 99 ಮುಗಿಸಿ 100ನೇ ಯಾಗಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡುತ್ತಿದ್ದನು. ಇದನ್ನರಿತ ದೇವೇಂದ್ರನು ಅಸೂಯೆಯಿಂದ ಅವನ ರಾಜ್ಯದಲ್ಲಿ ಮಳೆ ಬೆಳೆಗಳಾಗದಂತೆ ಮಾಡಿದನು. ಇದರಿಂದ ಪ್ರಜೆಗಳು ಬಿಸಿಲಿನ ತಾಪವು ಹೆಚ್ಚಿ ರೋಗ ರುಜಿನಗಳು ಹೆಚ್ಚಾಗಿ ಪ್ರಾಣದಿಂದ ಉಳಿಯುವುದೇ ಕಷ್ಟವಾಯಿತು. ರಾಜನು ತನ್ನ ದೇಶದಲ್ಲಿ ಉಂಟಾದ ಕ್ಷಾಮಕ್ಕೆ ಕಾರಣವರಿಯದೆ ಚಿಂತಿಸುತ್ತಿರುವಾಗ ದೇವರ್ಷಿಗಳಾದ ನಾರದರು ಮೈದೋರಿ, ರಾಜ, ನೀನು ಮಾಡಲು ಯತ್ನಿಸಿದ ಯಾಗವನ್ನು ಕೆಡಿಸಲು ಇಂದ್ರನು ನಿನ್ನ ದೇಶದಲ್ಲಿ ಮಳೆ ಬೆಳೆಗಳಾಗದಂತೆ ಮಾಡಿರುವನು. ನೀನು ಈಗ ಅವನ ಅಹಂಕಾರವನ್ನು ಮುರಿಯಲು ವಿಭಾಂಡಕ ಮುನಿಯ ಸುತನಾದ ಋಷ್ಯಶೃಂಗ ಮುನೀಶ್ವರನನ್ನು ವೇಶ್ಯೆಯರಿಂದ ಕರೆಸಿಕೊಂಡು ನಿನ್ನ ಸುತೆಯನ್ನು ಅವನಿಗಿತ್ತು ಲಗ್ನ ಮಾಡು. ನಿನ್ನ ಅಭೀಷ್ಟಗಳೆಲ್ಲವೂ ಸಿದ್ಧಿಸುವವು ಹಾಗೂ ಅವನು ನಿನ್ನ ರಾಜ್ಯದ ಎಲ್ಲೆಯಲ್ಲಿ ಕಾಲಿಟ್ಟ ಒಡನೆಯೇ ಸುವೃಷ್ಟಿಯಾಗುವುದು ಎಂದು ತಿಳಿಸಿ ವೈಕುಂಠಕ್ಕೆ ಹೋದರು. ಆಗ ರಾಜನು ರೂಪ, ಯೌವನ, ತೇಜ, ಗಾನ, ನರ್ತನಾದಿಗಳಿಂದ ಕೂಡಿ
ನೋಟ ಮಾತ್ರದಿಂದಲೇ ಮುನಿಕುಮಾರನ ಮನವನ್ನು ಸೆಳೆದು ಕರೆತರುವ ಸಾವಿರ ವಾರಣಾಂಖಯರನ್ನು ಜೊತೆಗೂಡಿಸಿ ತನ್ನ ಪಟ್ಟಣದ ಮುಂದೆ ಹರಿಯುವ ನದಿಯು ಋಷ್ಯಶೃಂಗ ಮುನಿಯ ಆಶ್ರಮವಿರುವ ಕಾಡಿನ ಮಾರ್ಗವಾಗಿ ಹರಿದು ಬರುತ್ತಿದ್ದದ್ದನ್ನು ಅರಿತಿದ್ದ ರಾಜನು ವಿಶಾಲವಾದ ದೋಣಿಯೊಂದನ್ನು ಪುಷ್ಪನಗರಿಯಂತೆ ನಿರ್ಮಿಸಿ ಅದರಲ್ಲಿ ಹೂವಿನ ಗಿಡಗಳು ಕಲ್ಪವೃಕ್ಷಗಳು ಹುಟ್ಟಿ ಬೆಳೆದಿರುವಂತೆ ಶಿಲ್ಪಕಲೆಯಿಂದ ತಯಾರಿಸಿ ಅದರ ಮಧ್ಯೆ ಅತಿ ವಿಚಿತ್ರವಾದ ಚಿತ್ರಕಲೆಗಳಿಂದ ಕೆತ್ತಿದ ಒಂದು ಆಸನವನ್ನು ನಿರ್ಮಿಸಿ ಅದರ ಸುತ್ತಲೂ ವೇಶ್ಯೆಯರು ನರ್ತನ ಮಾಡುವಂತೆ ವ್ಯವಸ್ಥೆಗೊಳಿಸಿ ಅದರಲ್ಲಿ ಬೇಕಾದ ಭೋಗ ವಸ್ತುಗಳನ್ನು ತುಂಬಿಸಿ ಗಣಿಕೆಯರನ್ನು ಕೂಡಿಸಿ ಅನುಭವಶಾಲಿಗಳಾದ ನಾವಿಕರಿಂದ ಅದನ್ನು ಆಶ್ರಮವಿರುವ ಕಾಡಿಗೆ ನಡೆಸಿಕೊಂಡು ಹೋಗುವಂತೆ ವ್ಯವಸ್ಥೆ ಮಾಡಿ ಕಳುಹಿಸಿದನು. ರಾಜನಿಂದ ಬಹುಮಾನಿತರಾಗಿ ಸಕಲಾಭರಣ ಭೂಷಿತೆಯರಾಗಿ ದೋಣಿಯಲ್ಲಿ ಕುಳಿತು ಹೊರಟ ಗಣಿಕೆಯರು ಆ ವಿಭಾಂಡಕ ಮುನಿಯ ಆಶ್ರಮವಿರುವ ಕಾಡಿಗೆ ಹಗಲು ರಾತ್ರಿಯೂ ದೋಣಿಯನ್ನು ನಡೆಸಿಕೊಂಡು ಹೋಗಿ ಆ ಕಾಡಿನಲ್ಲಿರುವ ನದಿಯ ದಂಡೆಯಲ್ಲಿ ದೋಣಿಯನ್ನು ನಿಲ್ಲಿಸಿ ಅದರಿಂದ ಕೆಳಗಿಳಿದು ಗುಂಪು ಗುಂಪಾಗಿ ಆ ಕಾಡಿನಲ್ಲಿ ಸಂಚರಿಸುತ್ತಾ ಮುನಿಕುಮಾರನಿರುವ ಆಶ್ರಮವನ್ನು ಕಂಡು ಸಂತೋಷದಿಂದ ಮನದಲ್ಲಿ ಹಿಗ್ಗಿ ಸಮೀಪಕ್ಕೆ ಹೋಗಲು ಹೆದರಿ ಕಡೆಗೆ ಧೈರ್ಯದಿಂದ ಅವನು ವೇದವನ್ನು ಪಠಿಸುತ್ತಿದ್ದ ವೇಳೆಯಲ್ಲಿ ಹೋಗಿ ಸುತ್ತಲೂ ಕುಳಿತರು. ಅನಂತರ ಕುಮಾರನು ತಲೆ ಎತ್ತಿ ತನ್ನ ಸುತ್ತಲೂ ಅಂದವಾದ ಉಡುಪುಗಳಿಂದ ತಮ್ಮ ದೇಹವನ್ನು ಮುಚ್ಚಿಕೊಂಡಿದ್ದ ಲಲನಾಮಣಿಯರನ್ನು ನೋಡಿ ಹರ್ಷಗೊಂಡು ಅವರೂ ಸಹ ಯಾವುದೋ ಆಶ್ರಮವಾಸಿಗಳೆಂದು ಬಗೆದು ಎದ್ದು ದಂಡದಂತೆ ಬಿದ್ದು ನಮಸ್ಕರಿಸಿ, ನಿಮ್ಮ ಆಗಮನದಿಂದ ನಾನು ಧನ್ಯನಾದೆನು. ನಮ್ಮ ಆಶ್ರಮವು ಪವಿತ್ರವಾಯಿತು. ನಿಮ್ಮ ಆಶ್ರಮವಿರುವುದೆಲ್ಲಿ? ನೀವು ಉಟ್ಟಿರುವ ನಾರು ಉಡುಪುಗಳು ಎಷ್ಟು ಮೃದುವಾಗಿ ಹೊಳಪಾಗಿದೆ. ನಿಮ್ಮ ಆಕಾರಗಳು, ಉಡಿಗೆ ತೊಡುಗೆಗಳು ನನಗೆ ಏನೋ ಒಂದು ಹೊಸ ಬಗೆಯ ಸೃಷ್ಟಿ ರಚನೆಯಂತೆ ಕಾಣುತ್ತಿದೆ ಎಂದು ಸ್ತ್ರೀಯರು ಪುರುಷರು ಎಂಬ ಭೇದವರಿಯದಿದ್ದ ಆ ಕೋಮಲಾಂಗನು ವೇಶ್ಯೆಯರ ರೂಪಿಗೆ ಅವರ ಉಡುಗೆ ತೊಡುಗೆಗೆ ಮಾರು ಹೋಗಿ ಬೆರಗಾಗಿ ಚಿತ್ತ ಪ್ರತಿಮೆಯಂತೆ ಅವರನ್ನು ನೋಡುತ್ತಾ ಕುಳಿತನು. ಅವನ ವರ್ತನೆಯನ್ನು ಕಂಡು ಪರಮಾನಂದಗೊಂಡ ವೇಶ್ಯೆಯರು, ಋಷಿಪುಂಗವ, ನಾವು ಸಹ ನಿನ್ನ ಹಾಗೆ ಆಶ್ರಮವಾಸಿಗಳು. ನಿಮ್ಮ ದರ್ಶನಾರ್ಥವಾಗಿಯೇ ನಾವುಗಳೆಲ್ಲರೂ ಬಂದಿರುವೆವು. ಆದರೆ ನಮ್ಮ ಆಶ್ರಮದ ನಿಯಮಗಳೇ ಬೇರೆ, ನಾವು ಪಠಿಸುವ ವೇದವೇ ಬೇರೆ. ನೀನು ಕೇಳುವುದಾದರೆ ಪಠಿಸುವೆವು ಎಂದರು. ಅವನ ಮಾತಿಗೆ ಹರ್ಷಗೊಂಡ ಮುನಿಕುಮಾರನು ಮನದುಬ್ಬಿನಿಂದ ಪಠಿಸಿ ಎಂದನು. ವೇಶ್ಯೆಯರು ಹರ್ಷಚಿತ್ತರಾಗಿ ತಮ್ಮ ವಾದ್ಯವನ್ನು ಶ್ರುತಿ ಮಾಡಿಕೊಂಡು ವೀಣೆಯನ್ನು ಮೀಟುತ್ತಾ ರಾಗಾಲಾಪಗಳಿಂದ ಶ್ರುತಿಗೆ ತಮ್ಮ ಮಧುರವಾದ ಧ್ವನಿಯನ್ನು ಕೂಡಿಸಿಕೊಂಡು ಹಾಡತೊಡಗಿದರು. ಅದರಿಂದ ಸಂತೋಷಗೊಂಡು ಮುನಿಕುಮಾರನು ಮನದುಬ್ಬಿನಿಂದ ಎದ್ದು ಮತ್ತೆ ಅವರೆಲ್ಲರಿಗೂ ದೀರ್ಘದಂಡ ಪ್ರಣಾಮವನ್ನು ಮಾಡಿದನು. ನಂತರ, ನೀವು ಪಠಿಸುತ್ತಿರುವ ವೇದವು ಎಷ್ಟು ಶ್ರಾವ್ಯವಾಗಿದೆ, ಇದನ್ನು ಕಲಿಸುವಿರಾ ಎಂದು ಬೆರಗಿನಿಂದ ಕೇಳಿದನು. ವೇಶ್ಯೆಯರು ತಮ್ಮ ಬಲೆಗೆ ಬಿದ್ದನೆಂದು, ಮುನಿಕುಮಾರ, ನಾವು ಪಠಿಸುವ ವೇದದ ಮಾತಿರಲಿ, ನಮ್ಮ ಆಶ್ರಮದಲ್ಲಿ ಬಿಡುವ ಫಲಗಳ ರುಚಿ ಹೇಗಿದೆ ನೋಡು ಎಂದು ಹಣ್ಣಿನ ಆಕಾರದ ಸಕ್ಕರೆ ಜೇನಿನಿಂದ ಮಾಡಿಕೊಂಡು ಹೋಗಿದ್ದ ಕಡುಬುಗಳನ್ನು ಕೊಟ್ಟರು. ಅವುಗಳನ್ನು ತಿಂದು ತೃಪ್ತನಾದ ಮುನಿಕುಮಾರನು, ನೀವು ಪಠಿಸುತ್ತಿರುವ ವೇದವು, ನಿಮ್ಮ ಆಶ್ರಮದಲ್ಲಿ ಬಿಡುವ ಫಲಗಳು ಹಾಗೂ ನಿಮ್ಮ ರೂಪ ಮತ್ತು ನಿಮ್ಮ ಉಡಿಗೆ ತೊಡುಗೆಯು ನನಗೆ ಅತಿಶಯವಾದ ಆನಂದವನ್ನುಂಟು ಮಾಡಿದೆ ಎಂದನು. ಗಣಿಕೆಯರು ತಮ್ಮ ಕಾರ್ಯವು ಕೈಗೂಡಿತೆಂದು ಹರ್ಷಗೊಂಡು, ಮುನಿಕುಮಾರ, ತಮ್ಮ ಆಶ್ರಮದಲ್ಲಿ ಮಾಡುವ ನಮಸ್ಕಾರ ಪದ್ಧತಿಯೇ ಬೇರೆ ಎಂದು ಚಂದ್ರಬಿಂಬದಂತೆ ಬ್ರಹ್ಮ ತೇಜೋನಿಧಿಯಾಗಿದ್ದ ಅವನ ಕೋಮಲ ದೇಹವನ್ನು ಒಬ್ಬೊಬ್ಬರಾಗಿ ತಬ್ಬಿಕೊಂಡು ಮುತ್ತಿಟ್ಟು, ಇದೇ ನಮ್ಮ ಆಶ್ರಮದ ನಮಸ್ಕಾರ ಪದ್ಧತಿ ಎಂದರು. ಅವರ ಆಲಿಂಗನದಿಂದ ಬುದ್ಧಿಮಂಕಾದ ಮುನಿಕುಮಾರನು ತನ್ನ ತಲೆಯ ಮೇಲೆ ಮೊಳೆತಿದ್ದ ಸಣ್ಣ ಕೊಂಬುಗಳನ್ನು ನೋಡಿಕೊಂಡು, ಅವರ ಎದೆಯ ಮೇಲಿದ್ದ ಉಬ್ಬುಗಳನ್ನು ನೋಡಿ ಅವರ ತಪೋಬಲದಿಂದ ಅತಿ ಮೃದುವಾಗಿ ಮೊಳೆತಿದೆ ಎಂದು ಭಾವಿಸಿಕೊಂಡು ಅವರ ಜೊತೆಯನ್ನು ಬಿಟ್ಟು
ಅಗಲಲಾರದಂತಾದನು. ಅನಂತರ ವೇಶ್ಯೆಯರು ತಮ್ಮ ಸ್ವಸ್ಥಳವಾದ ದೋಣಿಯ ಬಳಿಗೆ ಹೋಗಿ ದಿನದಿನವೂ ಅಲ್ಲಿಂದ ಬೇರೆ ಬೇರೆ ಉಡುಪುಗಳನ್ನು ಧರಿಸಿಕೊಂಡು ಬಂದು ತಮ್ಮ ನರ್ತನದ ಬೆಡಗನ್ನು ಮನಗಾಣಿಸಿ ತಮ್ಮಗಳ ಹಾವಭಾವ, ಆಲಿಂಗನ, ನೋಟ ಮುಂತಾದ ಬಲೆಗಳಿಂದ ಅವನನ್ನು ಬಂಧಿಸಿ ತಾವು ತಂದಿದ್ದ ದೋಣಿಯ ಬಳಿಗೆ ಕರೆತಂದು ದೋಣಿಯ ಮಧ್ಯದಲ್ಲಿ ಅವನಿಗೋಸ್ಕರವಾಗಿಯೇ ನಿರ್ಮಿಸಿದ್ದ ಆಸನದಲ್ಲಿ ಕೂಡಿಸಿ ಪರಿಮಳಯುಕ್ತವಾದ ಹೂವಿನ ದಂಡೆಯನ್ನು ಅವನ ಕೊರಳಿಗೆ ಹಾಕಿ ಅವನ ಸುತ್ತಲೂ ನರ್ತನವನ್ನು ಮಾಡುತ್ತಾ ತಮ್ಮ ಬೆಡಗಿನ ನೋಟಗಳಿಂದ ಅವನನ್ನು ಬಂಧಿಸಿ ಪ್ರತಿಯೊಬ್ಬರೂ ಸರದಿಯಂತೆ ಪುಷ್ಟಿಯಾಗಿ ಉಬ್ಬಿಕೊಂಡಿದ್ದ ತಮ್ಮ ಕುಚಗಳನ್ನು ಅವನ ಎದೆಗೆ ಒತ್ತಿ ಅಪ್ಪಿಕೊಂಡು ಚುಂಬಿಸುತ್ತಾ ನಮ್ಮ ಗುರುಗಳ ದರ್ಶನವಾದ ಮರುಕ್ಷಣವೇ ನಿಮಗೆ ನಾವು ಪಠಿಸುತ್ತಿರುವ ವೇದವು ಕರಗತವಾಗುವುದು ಎಂದರು. ಮುನಿಕುಮಾರನು ಅವರ ಮಾತಿಗೆ ಒಡಂಬಡಿಸಿ ಚಿತ್ತ ಪ್ರತಿಮೆಯಂತಾಗಿ ದೋಣಿಯ ಮಧ್ಯದಲ್ಲಿದ್ದ ರತ್ನಖಚಿತವಾದ ಆಸನದ ಮೇಲೆ ಕುಳಿತುಕೊಂಡನು. ಗಣಿಕೆಯರು ನಾವಿಕರಿಗೆ ದೋಣಿಯನ್ನು ನಡೆಸಲು ಸನ್ನೆ ಮಾಡಿದರು. ದೋಣಿಯು ನೀರಿನ ಮೇಲೆ ತೇಲಿಕೊಂಡು ಹೋಗುತ್ತಿರುವಾಗ ವೇಶ್ಯೆಯರು ತಮ್ಮ ಕುಡಿನೋಟಗಳಿಂದ ಅವನನ್ನು ಸುತ್ತುವರಿದು ಆಲಿಂಗನವೇ ನಮಸ್ಕಾರವೆಂಬ ಹುಚ್ಚನ್ನು ಅವನ ಬುದ್ಧಿಯಲ್ಲಿ ಅಚ್ಚುತ್ತಿ ಹಗಲು ರಾತ್ರಿಯೂ ಅವನ ಸುತ್ತಲೂ ನರ್ತನ ಮಾಡುತ್ತಾ ದೋಣಿಯನ್ನು ನಾವಿಕನಿಂದ ನಡೆಸಿಕೊಂಡು ರೋಮಪಾದ ಭೂಮೀಶನ ದೇಶದ ಎಲ್ಲೆಗೆ ಬಂದರು. ಕತೆ ಮುಂದುವರಿಯುತ್ತೆ ಸ್ನೇಹಿತರೆ. ಧನ್ಯವಾದಗಳು. ರಾಮಾಯಣದ ಈ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.